ರೇಷನ್ ಕಾರ್ಡ್ ಇದ್ದಿಲ್ಲ ಮೊದಲು ಮಾಡಬೇಕು ನಾ ತಾವು ನೇತಾ ಇದ್ರಿ ಊರಿಂದು ಮಾಡ್ಬೇಕನ ಎಲ್ಲ ಏನ್ ಮಾಡಬೇಕು ಕಾನೂನು ಪ್ರಕಾರ ಎಲ್ಲ ಹೆಲ್ಪ್ ಮಾಡ್ತೀನಿ ಅಮ್ಮ ಯಜಮಾನ್ರೆ ಎಲ್ಲ ಹೆಲ್ಪ್ ಮಾಡ್ತೀನಿ ನಾನು. ಹೈದರಾಬಾದ್ನಲ್ಲಿ ಬೀದರ್ ಮೂಲದ ಇಬ್ಬರು ಸಹೋದರಿಯರು ಮಾವಿನ ಹಣ್ಣು ಸೇವಿಸಿ ಮೃತ ಹಿನ್ನೆಲೆ. ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಶೆಂಬೆಳ್ಳಿ ಗ್ರಾಮದ ಮೃತರ ಕುಟುಂಬಕ್ಕೆ ಭೇಟಿ ನೀಡಿದ ಶಾಸಕ ಚೌಹಾಣ್. ಇಂದುಮತಿ ವೈಜನಾಥ್ ಮೇತ್ರೆ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಔರಾದ ಶಾಸಕ ಪ್ರಭು ಚೌಹಾಣ್. ಮೃತ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿ 3 ಸಹೋದರಿಯರ ದತ್ತು ಪಡೆದ ಶಾಸಕ. 3 ಹೆಣ್ಣು ಮಕ್ಕಳ ಶಿಕ್ಷಣ, ಮದುವೆಯ ಖರ್ಚು ವೆಚ್ಚದ ಹೊಣೆ ಹೊತ್ತ ಶಾಸಕ. ಜೂನ್ 8ರಂದು ಮಾವಿನ ಹಣ್ಣು ಸೇವಿಸಿ ಸಾವನ್ನಪ್ಪಿದ ಸಂಧ್ಯಾರಾಣಿ ಹಾಗೂ ಭವಾನಿ. ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಮನೆಯಲ್ಲಿ ಚೇತರಿಕೆ ಪಡೆಯುತ್ತಿರುವ ವಿಜಯಶ್ರೀ. ಮೃತರ ಕುಟುಂಬಕ್ಕೆ ಮನೆ ಕಟ್ಟಿಸಿಕೊಡದ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗರಂ. ನಿಮ್ಮ ಗ್ರಾಮಕ್ಕೆ ಇಷ್ಟೊಂದು ಮನೆ ಕೊಟ್ಟಿದ್ದೇನೆ, ಆದರೆ ಇವರಿಗೆ ಯಾಕೆ ಮನೆ ನಿರ್ಮಾಣ ಮಾಡಿಲ್ಲ? ಮುಂದಿನ ದಿನಗಳಲ್ಲಿ ಮನೆ ನಿರ್ಮಿಸಿಕೊಡುವಂತೆ ಪಂಚಾಯತ್ ಅಧಿಕಾರಿಗಳಿಗೆ ಸೂಚನೆ. ಇಂದುಮತಿ ವೈಜನಾಥ್ ಮೇತ್ರೆ ಸಂಬೆಳ್ಳಿ ಅವರ ಮನೆಗೆ ನಾನು ಬಂದೀನಿ. ಭಾಳ ಆಘಾತಕಾರಿ ಸುದ್ದಿ ಬಂದಿದೆ. ತಮ್ಮ ಮುಖಾಂತರ ನಾನು ಅವರಾದಿಲ್ಲ ಬೇರೆ ಕಡೆ ಇತ್ತು, ಭಾಳ ಆಘಾತ ಆಗಿದೆ. ಆಮೇಲೆ ಯಾವ ಥರ ಅವರಿಗೆ ನಾವು ಹೇಳ್ತಾ ಇದ್ದೀನಿ, 3 ಥರ ಆಘಾತ ಆಗಿದೆ. ಫಸ್ಟು ಅವ್ರಿಗೆ 5 ಹೆಣ್ಮಕ್ಳು, ಅಂದರೆ ಹೆಣ್ಮಕ್ಳು ಏನು ತೊಂದರೆ ಇಲ್ಲ, ಬಟ್ 5 ಆಮೇಲೆ ಎಲ್ಲಿ ಅವರು ಹೊಲ ಬಿಲ್ಲ ಏನಿಲ್ಲ. ಆಮೇಲೆ ಅವರು ಹೈದರಾಬಾದ್ಗೆ ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ. ಎಲ್ಲಿ ಮಾವಿನ ಹಣ್ಣು ತಿಂದು ಭಾಳ ಅವರಿಗೆ ಮೃತ್ಯು ಆಗಿದೆ. ಇನ್ನೊಂದು ಸುದ್ದಿ ಬಂತು. ಆದ ತಕ್ಷಣ ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮೆಲ್ಲ ಸಂಬೆಳ್ಳಿ ಕಾರ್ಯಕರ್ತ ಅವರು ಜನರು ಅವರು ಫೋನ್ ಮಾಡಿ ಹಿಂಗಾಗಿದೆ ಸರ್, ನಮ್ಮ ಆಘಾತ ಆಗಿದೆ, ಸಂಬೆಳ್ಳಿವರೆಗೆ ಆಗಿದೆ, ಅದಕ್ಕೆ ಹಾಸ್ಪಿಟಲ್ ಹೈದರಾಬಾದ್ ಇದೆ. ಹಾಗಾಗಿ ನಾವು ಹೈದರಾಬಾದ್ ಡಾಕ್ಟರ್ ಫೋನ್ ಮಾಡಿ ಮಾತಾಡಿ ಆಮೇಲೆ ಅವ್ರ ಸಾಂತ್ವನ ಹೇಳಿ ಮಾಡಿದ್ದೀವಿ. ಈಗ ಇವತ್ತು ಊರ ಕಡೆಯಿಂದ ಕೂಡ ಸಂಬೆಳ್ಳಿ ಕಡೆಯಿಂದ ಕೂಡ ಅವರು ಎಲ್ಲ ಅವರು ಕಾಂಟ್ರಿಬ್ಯೂಷನ್ ಮಾಡಿ ಅವ್ರ ಮೆಡಿಕಲ್ ಬಿಲ್ ಅವ್ರು ಪೇಡ್ ಮಾಡ್ಯಾರ. ನಾನು ಕೂಡ ಭರವಸೆ ತಮ್ಮ ಮುಖಾಂತರ ಊರಿಗೆ ಹೇಳ್ತಾ ಇದ್ದೀನಿ, ಅವ್ರು ಏನು ಅನ್ಯಾಯ ಆಗಿದೆ ನಾನು ಏನು ಮಾಡೋಕ್ಕೆ ಬರಲ್ಲ. ಬಟ್ ಆದರೆ ನಾವು ಅವ್ರು ಭಗವಂತ ಅವರು ಆತ್ಮಕ್ಕೆ ಚಿರಶಾಂತಿ ಇರಲಿ. ಅವ್ರು ಭುವನೇಶ್ವರಿ ಆಮೇಲೆ ಸುಧಾರಾಣಿ ಅವ್ರು ಏನು ಆಮೇಲೆ ಬೇರೆ ಅವರಿಗೆ ಪೂರ್ತಿ ಎಜುಕೇಷನ್ಗೆ ನಾವು ಹೆಲ್ಪ್ ಮಾಡ್ತೀನಿ ನಮ್ಮ ಕಂಪನಿ ಕಡೆಯಿಂದ. ಆಮೇಲೆ ಅವ್ರಿಗೆ ಮದ್ವೆ ಕೂಡ ನಾವು ಹೆಲ್ಪ್ ಮಾಡ್ತೀವಿ, ಮುಂದೆ ಮನೆ ಕೂಡ ಅವ್ರು ಕೊಡ್ತೀವಿ. ಯಾಕಂದರೆ ಅವ್ರು ಇಲ್ಲಿ ಇರಲ್ಲ. ಯಾಕಂದರೆ ನಾನು ಎಲ್ಲರಿಗೆ ಮನೆ ಕೊಡ್ತೀವಿ. ಅವ್ರು ಇದ್ದಿಲ್ಲ, ಪೇಪರ್ ಇದ್ದಿಲ್ಲ ಅದಕ್ಕೆ ಮನೆ ಆಗಿಲ್ಲ. ಇವತ್ತು ಪೇಪರ್ ಅವರು ರೆಡಿ ಮಾಡ್ಯಾರ, ಅವ್ರು ಮನೆಗೆ ಕೊಡ್ತೀವಿ, ಮ್ಯಾರೇಜ್ಗೆ ಹೆಲ್ಪ್ ಮಾಡ್ತೀವಿ, ಎಜುಕೇಷನ್ ಹೆಲ್ಪ್ ಮಾಡ್ತೀವಿ. ಈ ಥರ ನಾವು ಏನೇನು ಬೇಕು ಎಲ್ಲ ನಾವು ಕಾನ್ಫರ್ಮ್ ಮಾಡ್ತೀವಿ. ನಮ್ಗೆ ಕೂಡ ಭಾಳ ಆಘಾತ ಆಗಿದೆ. ಅವ್ರ ದುಃಖದಲ್ಲಿ ನಾನು ಇರ್ತೀವಿ.